ನಮಸ್ಕಾರಪ್ಪ. ನಾನು ಪ್ರೇಮಾ ಸೌದತ್ತಿ. ಇವತ್ತು ನಾನು ನಿಮ್ಗೆ ಒಂದು ಸ್ವೀಟ್ ರೆಸಿಪಿ ತೊಗೊಂಬಂದನು. ಅದು ಯಾವುದಪ್ಪ ಅಂದ್ರೆ ಕಡ್ಲೆ ಹಿಟ್ಟಿನ ಬರ್ಫಿ ಮಾಡೋದು ತೊಗೊಂಬಂದನು. ಅದನ್ನ ಹೆಂಗೆ ಮಾಡೋದು ಏನಂತ ಹೇಳಿ ನಿಮಗೆ ಪೂರ್ತಿಯಾಗಿ ರೆಸಿಪಿ ತೋರಿಸ್ತೇನೆ. ನೀವು ಅದನ್ನ ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಲ್ದ ನೋಡಿ. ನೀವು ಆ ರೆಸಿಪಿ ಟ್ರೈ ಮಾಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ, ಯಾಕೆ ತಡ ಮಾಡೋದು, ಆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಬರ್ರಿ ಫ್ರೆಂಡ್ಸ್, ಇವತ್ತು ಕಡ್ಲೆ ಹಿಟ್ಟಿಂದ ಒಂದು ಸ್ವೀಟ್ ಮಾಡ್ತೀನಿ. ಅದಕ್ಕೆ ಈಗ ಒಂದು ಬಟ್ಲ ಕಡ್ಲೆ ಹಿಟ್ಟು ತೊಗೊಂಡೀನಿ. ಈಗ ನೆಕ್ಸ್ಟ್ ಇದನ್ನು ಸ್ವಲ್ಪ ಹುರ್ಕೋಬೇಕು ನೋಡಿ. ಅದಕ್ಕೆ ಈ ರೆಸಿಪಿ ನಿಮಗೂ ಮಾಡೋಕ್ಕೆ ಗೊತ್ತಾಗಬೇಕಪ್ಪ ಅಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ನೋಡಿದ ಮೇಲೆ ಈ ರೆಸಿಪಿ ಹೆಂಗೆ ಮಾಡೇವೆ ಅನ್ನೋದು ಗೊತ್ತಾಗ್ತತಿ. ನೀವು ಈ ರೆಸಿಪಿ ಟ್ರೈ ಮಾಡುವಂತ್ರೆ. ಬರ್ರಿ, ಇವಾಗ ಇದನ್ನು ಹುರ್ಕೋಬೇಕು ನೋಡ್ರಿ. ಇದನ್ನು ಸಣ್ಣ ಉರಿ ಒಳಗೆ ಸ್ವಲ್ಪ ಹುರ್ಕೋಬೇಕು. ಇದನ್ನ 1 ನಿಮಿಷ ಹುರ್ಕೋತಕ ಈಗ ಏನು ಮಾಡಬೇಕಪ್ಪ ಅಂದ್ರೆ, ನಾವು ಯಾವ ಬಟ್ಲ ತೊಗೊಂಡಿರ್ತೇವಲ್ಲ ಆ ಬಟ್ಟಲ್ಲೇ ಪೂರ್ತಿ 1 ಬಟ್ಲ ಆದರೂ ತುಪ್ಪ ಹಾಕೋಬೋದು. ಇಲ್ಪ ಅಂದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಸೇರಿಸ್ಕೊಂಡ ಈ ಹಿಟ್ಟಕ್ಕೆ ಹಾಕೋಬೇಕು ನೋಡ್ರಿ. ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಸೇರಿಸ್ಕೋತೇನೆ ನೋಡ್ರಿ. ನಾನು ತುಪ್ಪ ಹಾಕೋತಿಕ್ಕ ಮೊದ್ಲ ಈಗ ಇದ ಬಟ್ಟಲ್ಲೇನ 1 ಬಟ್ಲ ಸಕ್ಕರೆ ತೊಗೊಂಡೇನಿ ಪಾಕಕ್ಕೆ. ಇದನ್ನ ಈಗ ನಾನು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೋತೇನೆ ನೋಡ್ರಿ. ಇದು 1 ಬಟ್ಲ ಸಕ್ಕರೆ. ಇವಾಗ ಏನೈತಲ್ಲ ಎಣ್ಣೆ ಸೇರಿಸ್ತಾನೆ ನೋಡ್ರಿ. ಇದು ಅರ್ಧ ಎಣ್ಣೆ ಆಯ್ತು. ಇನ್ನು ಅರ್ಧ ತುಪ್ಪ ಸೇರಿಸ್ಬೇಕು. ನೋಡ್ರಿ, ಮುಂಜಾನೆ ತುಪ್ಪ ಕಾಸಿದ್ನಿ, ಅದನ್ನು ಸೋಸಿರ್ಲಿಲ್ಲ. ಈಗ ಅರ್ಧ ಬಟ್ಲ ಈ ಸ್ವೀಟ್ಗೆ ಇವತ್ತು ನಾನು ತುಪ್ಪ ಕಾಸೀನಿ. ನೋಡ್ಬೋದು, ಈಗ 2 ಸೇರಿಸಿಟ್ಟೇನಿ. ಇನ್ನೇನೈತ್ರಲ್ಲ ಹಿಟ್ಟಿಗೆ ಸೇರಿಸ್ಕೋಬೇಕು ನೋಡ್ರಿ. ಹಿಟ್ಟು ಗರಂ ಆಗೈತಿ. ನಾನು ತೊಗೊಂಡಿದ್ದರು ಅಂತ ಎಣ್ಣೆ ತುಪ್ಪ ಇವೆರಡನ್ನೂ ಸೇರ್ಸಾತಾನೆ ನೋಡ್ರಿ. ನಮ್ಗೆ ಎಷ್ಟು ಯೂಸ್ ಆಗ್ತೈತಲ್ಲ ಅಷ್ಟಷ್ಟ ಸೇರಿಸಿ ಹುರ್ಕೋಬೇಕು ನೋಡ್ರಿ. ಅಷ್ಟು ಒಮ್ಮೆನೂ ಹುರಿಬಾರ್ದು. ಯಾಕಪ್ಪ ಅಂದ್ರೆ ಭಾಳ ಆತಂದ್ರೆ ಅಳಕಾಗಿಬಿಡ್ತದೆ ಹಿಟ್ಟ. ಅದಕ್ಕೆ ಏನು ಮಾಡೋದು, ನಮ್ಗೆ ಹಿಟ್ಟಿಗೆ ಎಷ್ಟು ಅವಶ್ಯ ಐತೆ ಅಷ್ಟಷ್ಟ ಸೇರಿಸಿ ಈ ಥರ ಹುರಿಬೇಕು ನಾವು. ಇದೇನ ಮೈಸೂರು ಪಾಕ್ ಅಂತ ಅಲ್ಲ ರೀ ಇದ. ಈ ಸ್ವೀಟ್ ಬೇರೆ ಸ್ವೀಟ್ ಐತಿ. ಈಗ ಇಷ್ಟ ಆಗೈತೆ ಅಂದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡೋನು. ಮತ್ತೆ ಬೇಕಂದ್ರೆ ಮತ್ತೆ ಅವಾಗ ನಾವು ಎಣ್ಣೆ ತುಪ್ಪ ಸೇರ್ಸೋಣ. ಇವಾಗ ಏನೈತ್ರಲ್ಲ ಹಿಟ್ಟು ಘಮ ಬರುತ್ತಕ ಸ್ವಲ್ಪ ಹುರಿಬೇಕ್ರಿ. ಮತ್ತೆ ಇದ್ರ ಕಲರು ಚೇಂಜ್ ಆಗ್ತೈತಿ ಅನ್ನ ತಕ ನಾವು ಈ ಹಿಟ್ಟನ್ನ ಹುರ್ಕೋಬೇಕು ನೋಡ್ರಿ. ಈ ಹಿಟ್ಟ ಹುರಿಯಾಕ ಒಂದು ಸ್ವಲ್ಪ ತಳ ದಪ್ಪಿರುವಂತ ಪಾತ್ರೆನ ತಗೊಂಡ ಯೂಸ್ ಮಾಡ್ರಿ. ನಾನು ಇದನ್ನ ಎಣ್ಣೆ ಕರಿಯುವಂತ ಶಾಂಡಿಗೆದು ಕರಿಯಾಕ ಯೂಸ್ ಮಾಡೋ ಬಾಳ್ಗೆ ನಾನು ತಗೊಂಡೇನಿ. ಇದಕ್ಕೆ ಯಾಕಪ್ಪ ಅಂದ್ರೆ ಬುಟ್ಟಿ ತಿಳು ಇರ್ತಾವು, ಅವಕ್ಕೆಲ್ಲ ಹೊಚ್ಚಿ ಹೋಗಿಬಿಡ್ತೈತಿ. ಇದನ್ನ ಈಗ ಹುರ್ಕೋಬೇಕು ನೋಡ್ರಿ. ನೋಡ್ಬೋದು, ಇವಾಗ ಹಿಟ್ಟ ಹುರಿ ಹಾಕತೈತಿ. ಇದೇ ರೀತಿನ ಕೈ ಬಿಡಲ್ದನ ಹುರಿಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಕೈ ಬಿಟ್ಟು ಅಂದ್ರೆ ತಳ ಹತ್ತತೈತಿ. ಇಲ್ಪ ಅಂದ್ರೆ ಹೊತ್ತಿ ಕೆಂಪಾಗತೈತಿ, ಕರ್ಗಾಗತೈತಿ. ಅದಕ್ಕೆ ಏನು ಮಾಡೋದು, ಸ್ವಲ್ಪ ಕೈ ಬಿಡಲ್ದಂಗೆ ಹುರ್ಕೋಬೇಕು ನೋಡ್ರಿ. ಒಂದು 10 ರಿಂದ 20 ನಿಮಿಷ ತಕಾನಾದ್ರೂ ಹುರಿದು ಅಂದ್ರೆ ಹಿಟ್ಟಿಂದ ಕಲರು ಚೇಂಜ್ ಆಗ್ತೈತಿ. ಮತ್ತು ಕಡಲೆ ಹಿಟ್ಟಿನ ಹಸಿ ವಾಸನೆನೂ ಹೋಗ್ತೈತಿ ನೋಡ್ರಿ. ಈಗ ಇದನ್ನ ಈಚೆ ಕಡೆ ಸಣ್ಣ ಒಲಿ ಮೇಲೆ ಇಡೋನು. ಅಣ್ಣ ತಕ ಈಚೆ ಕಡೆ ನಾವು ಪಾಕ ಮಾಡ್ಕೋಬೇಕಾಗ್ತೈತಿ. ಈಗ ಪಾಕಕ್ಕೆ ರೆಡಿ ಮಾಡ್ಕೋತಾನೆ ನೋಡ್ರಿ. ಇದನ್ನ ಈಚೆ ಕಡೆ ಈಗ ಟ್ರಾನ್ಸ್ಫರ್ ಮಾಡ್ತೀನಿ.
ಪಾಕ ಮಾಡ್ಕೋಕೆ ರೆಡಿ ಮಾಡತ್ತೀನಿ. ಏನಪ್ಪ ಅಂದ್ರೆ ಇದನ್ನು ನಾನು ತೊಗೊಂಡಿರೋ ಕಡಲೆ ಹಿಟ್ಟಿನಿಂದ ಒಂದು ಬಟ್ಲ ಸಕ್ರೆ ತೊಗೊಂಡೇನಿ. ಈಗ ನಾವು ಒಂದು ಬಟ್ಲ ಯೂಸ್ ಮಾಡೋಂಗಿಲ್ಲ, ಯಾಕಪ್ಪ ಅಂದ್ರೆ ಅಷ್ಟು ರುಚಿ ಬೇಕಾಗಿಲ್ಲ. ನೀವು ಸ್ವೀಟ್ ಭಾಳ ತಿನ್ನೋರಿದ್ರೆ ಒಂದು ಬಟ್ಲ ಯೂಸ್ ಮಾಡ್ಬೋದು. ಈಗ ನಾನೇ ಇದ್ರಾಗ ಅರ್ಧ ಬಟ್ಲ ಸಕ್ರೆ ತೊಗೋತೇನೆ ನೋಡ್ರಿ. ಸಾಕು, ಅರ್ಧ ಬಟ್ಲ ಸಕ್ರೆ ಸಾಕು. ಇದಕ್ಕೆ ಅರ್ಧ ಬಟ್ಟಲ ನೀರು ಹಾಕಿ ಪಾಕ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ಇಲ್ಲಿ ಅರ್ಧ ಬಟ್ಲ ನೀರು ಹಾಕ್ಬೇಕು ನೋಡ್ರಿ. ಇದು ಒಂದು ಎಳಿ ಪಾಕ ಬಂದ್ರೆ ಸಾಕು ನೋಡ್ರಿ. ಈಗ ಇದು ಪಾಕ ಬರ್ತಕ್ಕ ನಾ ಈಚೆ ಕಡೆ ಹಿಟ್ಟ ಹುರ್ಕೋತೀನಿ. ಈಗ ಅದು ರೆಡಿ ಆಗ್ತೈತಿ, ಈ ಕಡೆ ಪಾಕನೂ ರೆಡಿ ಆಗ್ತೈತಿ ನೋಡ್ರಿ. ನಮಗೇನು ಭಾಳ ಪಾಕ ಬರ್ಬೇಕಂತೇನಿಲ್ಲ, ಒಂದು ಎಳಿ ಪಾಕ ಬಂದ್ರೆ ಸಾಕು ನೋಡ್ರಿ. ಇಲ್ಲೂ ನೋಡ್ಬೋದು ನೀವು, ಹಿಟ್ಟ ರೆಡಿ ಆಗತೈತಿ. ಇನ್ನೂ ಒಂದು ಸ್ವಲ್ಪ ಹುರಿದ್ರೆ ಸಾಕು ನೋಡ್ರಿ. ಮೊದಲು ಹೆಂಗಿತ್ತು ಹಿಟ್ಟ ನಾವು ಫಸ್ಟ್ ಹಾಕಿದಾಗ, ಈಗ ಬರ್ಬರ್ತಾ ಹಿಟ್ಟ ಕುದ್ದ ಹುರಿದ ಯಾವ ರೀತಿ ಆಗತೈತಿ ನೋಡ್ರಿ. ನಾವು ಹಾಕಿರುವಂಥ ತುಪ್ಪ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ, ಅಂದ್ರೆ ನಮ್ಮ ಹಿಟ್ಟ ರೆಡಿ ಆದಂಗೆ ನೋಡ್ರಿ. ಕಾಣ್ಬೋದು ನಿಮಗಿಲ್ಲಿ ಶೈನಿಂಗ. ಇದು ಹಿಟ್ಟು ಹಿಂಗೆ ಹೊರಗೆ ಬರಾಕೈತಂದ್ರೆ ನಮ್ದು ಪೇಡೆ ರೆಡಿ ಆಗೈತಿ ಅಂತ ತಿಳ್ಕೋದು ನೋಡ್ರಿ. ಈಚೆ ಕಡೆ ಪಾಕ ರೆಡಿ ಆಗತೈತಿ ನೋಡ್ಬೋದು. ಇವಾಗ ನಮ್ಮ ಹಿಟ್ಟ ರೆಡಿ ಆಗೈತಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಪಾಕ ಬರುತ್ತಾಗ ಇದನ್ನು ಇಷ್ಟ ಬಿಡುನು. ಈಚೆ ಕಡೆ ಪಾಕ ಕುದಿಯಾಕತಿ. ಇನ್ನೊಂದು ಸ್ವಲ್ಪ ಕುದಿಲ್ರಿ, ಕುದ್ದಿತ್ತಂದ್ರೆ ಪಾಕ ಬಂದೈತೇನಂತ ನೋಡುನು. ಇನ್ನು ಪಾಕ ಬಂದಿಲ್ಲ ರೀ, ಇನ್ನೊಂದು ಸ್ವಲ್ಪ ಕುದಿಲಿ, ಅವಾಗ ಪಾಕ ರೆಡಿ ಆಗ್ತದೆ. ನೋಡ್ರಿ, ಪಾಕ ಬಂದೈತಿ. ಈಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಆತಂದ್ರೆ ಇದು ಒಂದೇಳೆ ಪಾಕ ಬಂದಂಗೆ ನೋಡ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಈ ಸೈಡ್ ಇದನ್ನು ಇಡೋನು. ಈಗೇನೈತ್ರಲ್ಲ ಇದನ್ನು ಹಿಟ್ಟ ಮತ್ತು ನಾವು ಒಲೆ ಹಚ್ಚಿ ಮತ್ತು ಇದನ್ನು ಸಣ್ಣ ಇಟ್ಕೋಬೇಕು ನೋಡ್ರಿ. ಇದನ್ನು ಇಟ್ಕೊಂಡು ಗರಂ ಮಾಡ್ಕೋತ ನಾವೀಗ ಪಾಕನ ಸೇರಿಸ್ಬೇಕು ನೋಡ್ರಿ. ಸ್ವಲ್ಪ ಸೇರಿಸ್ಬೇಕ್ರಿ, ಯಾಕಂದು ಒಮ್ಮೆ ಭಾಳ ಆತಂದ್ರೆ ಮತ್ತು ರೆಸಿಪಿ ಇದಾಗಿರ್ತೈತಿ. ಅದಕ್ಕೆ ಏನು ಮಾಡೋದು, ಕರೆಕ್ಟ್ ಆಗ್ತೈತಿ. ಆದರೆ ನಾವು ಸೇರಿಸುವಾಗನ ಸ್ವಲ್ಪ ಸೇರಿಸ್ಬೇಕು ನೋಡ್ರಿ. ಇವಾಗ ಅಷ್ಟು ಹೀರ್ಕೋತಿಲ್ರಿ, ಈ ಥರ ಸಕ್ರೆ ಪಾಕ ಹೀರ್ಕೋತೈತಿ. ಅದಕ್ಕೆ ಒಮ್ಮೆ ಸುರುವುದು ಬೇಡ, ಸ್ವಲ್ಪ ಹಾಕಿ ಕುದಿಸ್ಕೋಬೇಕು ನೋಡ್ರಿ. ನಿಮಗಿಲ್ಲಿ ಕಾಣತಿರ್ಬೋದು ನೋಡ್ರಿ. ಆಗ ಹಿಟ್ಟ ಅದನ್ನ ಪಾಕನೆಲ್ಲ ಹೀರ್ಕೊಂಡ ಬಿಡಾತೈತಿ. ಇದೇ ರೀತಿ 1 ಅಥವಾ 2 ನಿಮಿಷ ಮಾಡ್ಕೋಬೇಕು ನೋಡ್ರಿ. ಈ ಸಲ ಫೈನಲ್ ಆಗಿ ಅಷ್ಟು ಪಾಕ ಹಾಕಿ ಕುದಿಸ್ಕೊಂಡ್ಬಿಡೋಣ್ರಿ. ಮುಗೀತು. ಅದೇನು ಅಳಕ್ಕಾಗಂಗಿಲ್ಲ, ಎಲ್ಲ ಹೀರ್ಕೋತತಿ. ಇದನ್ನ ಈ ಥರ ಪಾಕದೊಳಗನ ಮತ್ತು ತಿರುವಾಡಿ ಕುದಿಸ್ಕೋಬೇಕು ನೋಡ್ರಿ. ಆತ್ರಿ ಇದೇ ಹೆಂಗೆ ಅಳಕ್ಕನಂಗಿತ್ತು, ಈಗ ಮತ್ತೆ ಗಟ್ಟಿ ಆಯ್ತು. ಇದನ್ನ ಈಗ ನಾವೇನು ಮಾಡ್ಬೇಕಂದ್ರೆ 1-2 ನಿಮಿಷ ಇದೇ ರೀತಿ ಹುರ್ಕೊಂಡು ತಿಳಿರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ತಾಟಿಗೆ ತುಪ್ಪ ಹಚ್ಚಿ ತಾಟಿಗೆ ಇದನ್ನು ಹಾಕ್ಬೇಕು ನೋಡ್ರಿ. ಮಿಶ್ರಣ ಹಾಕಿ ಬಡದು ಬರ್ತಿ ಕಟ್ ಮಾಡ್ಬೇಕು. ನೀವು ಯಾ ಹೋಟೆಲ್ದಾಗಾತು ಯಾ ಬೇಕ್ರಿ ಒಳಗಾತು ಈ ಥರ ಸ್ವೀಟ ಸಿಗಂಗಿಲ್ಲ ನೋಡ್ರಿ. ನಾವು ಮನ್ಯಾಗ ಮಾಡಿರುವಂಥ ಸ್ವೀಟ ಈ ಸ್ವೀಟ್ ಅಂತಿ ಹೊರಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೀವು ಇದನ್ನು ಮನ್ಯಾಗ ರೆಡಿ ಮಾಡ್ಕೋರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡ್ಬೋದು ನೀವು, ಗಟ್ಟಿ ಆಯ್ತು ನೋಡ್ರಿ. ಬುಟ್ಟಿಗೂ ಹತ್ತಂಗಿಲ್ಲ ಹಿಟ್ಟ, ಮತ್ತು ನೋಡ್ರಿ ಬಿಟ್ಕೋ ಆತೈತಿ ತುಪ್ಪ, ಮತ್ತು ಚಮಚೆಕನು ಹತ್ತಂಗಿಲ್ಲ.
ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇದನ್ನು ಬಾಳೋತನೂ ಹುರಿಯಂಗಿಲ್ಲ, ಯಾಕಪ್ಪ ಅಂದ್ರೆ ಇನ್ನು ಸಕ್ರೆ ಪಾಕ ಹಾಕಿರ್ತೇವ್ರಲ್ಲ ಗಟ್ಟಿಯಾಗಿ ಬಿಡ್ತಿರ್ತೈತಿ. ಅದಕ್ಕೆ ಪಟಾಪಟ್ಟ ತಾಟಿಗೆ ಹಾಕ್ಕೋಬೇಕು ನೋಡ್ರಿ. ತಾಟಿಗೆಲ್ಲ ತುಪ್ಪ ಹಚ್ಚಿ ಈ ಮಿಶ್ರಣನ ಈಗ ತಾಟಿಗೆ ಹಾಕ್ತೇನೆ ನೋಡ್ರಿ. ಇದನ್ನೆಲ್ಲ ತಾಟ್ನ್ಯಾಗ ಹಾಕಿ ಒಂದು ಥರ ಅಳತಿ ಲೇವಲ್ ಮಾಡಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತಿಳು ಮಾಡಬೇಡ್ರಿ. ಒಂದೇ ಥರ ಲೇವಲ್ ಬರುವಂಗೆ ಪೇಡೆ ಒಂದೇ ಲೇವಲ್ ಬರ್ಬೇಕ್ರಲ್ಲ, ಅದಕ್ಕಾಗಿ ಸಮಾನಂಗೆ ಇದನ್ನು ಕೈಲಿ ಅಂತಿ ತಟ್ಟಕ್ಕಾಗಂಗಿಲ್ಲ, ಯಾಕಪ್ಪ ಅಂದ್ರೆ ಸುಡ್ತಿರ್ತತಿ. ಈ ಚಮಚೆಲೆನ ನೀವು ಒಂದು ಲೇವಲ್ಲ ಮಾಡ್ಕೋರಿ. ನೀವು ಮತ್ತೇನಾರ ಬೇರೆ ಐಡ ಇದ್ರೆ ಆ ಐಡಾಲೇನೂ ಇದನ್ನು ಮಾಡ್ಕೋರಿ. ನಾನಂತಿ ಈ ಥರ ಚಮಚೆಲಿ ಮಾಡತ್ತೀನಿ. ನಿಮಗೆ ಬೇರೆ ಐಡ ಇತ್ತಂದ್ರೆ ನನಗೂ ಹೇಳ್ರಿ, ನಾನು ಅದನ್ನು ನೆಕ್ಸ್ಟ್ ರೆಸಿಪಿಗೆ ಟ್ರೈ ಮಾಡ್ತೀನಿ. ನೋಡ್ಬೋದು ಈಗ ತಾಟಿಗೆ ಹಾಕೋದಕ್ಕಂದ್ರೆ ತುಪ್ಪ ಮ್ಯಾಲೆ ಬರಾಕ ಸ್ಟಾರ್ಟ್ ಆಗೈತೆ ನೋಡ್ರಿ. ನೋಡ್ಬೋದು ಈ ಥರ ಮಾಡಿ ಈಗ ಒಂದು ಅರ್ಧ ತಾಸು ಇದನ್ನು ಬಿಡೋಣ್ರಿ ಆರಾಕ. ಇದು ಆರಿದ ಮೇಲೆ ಇವನ್ನ ಬರ್ಪಿ ಕೊರಿನು ನೋಡ್ರಿ. ಸ್ವಲ್ಪ ಉಗುರು ಬೆಚ್ಚಗೈತಿ. ಈಗ ನಾವು ಕೊರಿಬೇಕು ಇವನ್ ಪೇಡೆ. ಈಗ ನಾವು ಕೊರ್ದು ಅಂದ್ರೆ ನಮ್ಗೆ ಯಾವ ಸೈಜ್ ಬೇಕು ಮತ್ತು ಯಾವ ಶೇಪ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಡು ಕಟ್ ಮಾಡ್ಕೊರಿ. ನಾ ಮಾತ್ರ ಚೌಕಾಕಾರದಾಗ ಕಟ್ ಮಾಡ್ಕೊತಾನೆ ನೋಡ್ರಿ. ನೀವು ಬೇಕಾರೆ ಈ ಥರನೂ ಟ್ರಯಾಂಗಲ್ ಒಳಗೂ ಮಾಡ್ಕೋಬೋದು. ನಾನೀಗ ಹೇಳಿನಂತಲೇ ಚೌಕ್ ಕಟ್ ಮಾಡ್ತೇನೆ ಅಂತ ಹೇಳಿ ನೋಡ್ಬೋದು ಕಟ್ ಮಾಡೀನಿ. ಈಗ ನಿಮ್ಗೆ ಒಂದೊಂದು ಪೇಡೆ ತೆಗೆದ ತೋರಿಸ್ತಾನೆ ಯಾವ ರೀತಿ ಬಂದಾವತ್ತು ಹೇಳಿ. ಪೇಡೆ ಆದರೂ ಅನ್ರಿ, ಬರ್ಫಿ ಆದರೂ ಅನ್ರಿ, ನೀವೇನು ಅಂತಿರ್ಲ ಅದನ್ನು ನೋಡ್ರಿ. ನೋಡ್ಬೋದು ಎಷ್ಟು ಸಾಫ್ಟಾಗಿಯೂ ಅದಾವು ಮತ್ತು ಇವ ಸ್ಮೂತಾಗಿಯೂ ಬಂದಾವು ಮತ್ತು ಟೇಸ್ಟಾಗಿಯೂ ಇರ್ತಾವೆ. ನೀವು ಈ ರೆಸಿಪಿನ ತಪ್ಪದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ. ಮತ್ತು ಇವ ಏನಾಗ್ಯಾವಪ್ಪ ಅಂದ್ರೆ ಮೈಸೂರು ಪಾಕು ಅಲ್ಲಿವ ಕಡಲೆ ಹಿಟ್ಟಿನ ಬರ್ಫಿ ಅಥವಾ ಪೇಡೆ ನೋಡ್ರಿ. ಇವಾಗ ಯಜಮಾನ್ರ ಟೇಸ್ಟ್ ಮಾಡತ್ತಾರು. ಮತ್ತು ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ.